ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಡಿಯರ್ ಸ್ಟೂಡೆಂಟ್, ದ್ವಿತೀಯ PUC 2024ರಲ್ಲಿ ನಡೆದ ಮಾರ್ಚ್ 1 ವಿಷಯ ಕನ್ನಡ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾರ್ಚ್ 1ರಲ್ಲಿ ನಡೆದಂತಹ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳಗಳನ್ನು, ಮುಖ್ಯ ಉತ್ತರಗಳನ್ನು ನಾನು ಏನಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ತರ್ತಾ ಇದ್ದೀನಿ. ಸೊ ಆ ವಿಡಿಯೋಗಳು ಖಚಿತವಾಗಿ ಮತ್ತು ನಿಖರವಾದಂತಹ ಕೀ ಆನ್ಸರ್ಗಳಾಗಿರೋದ್ರಿಂದ ನೀವು ಬರೆದಂಥ ಉತ್ತರಗಳಿಗೆ ಮತ್ತು ನಾವು ಈ ವಿಡಿಯೋದಲ್ಲಿ ಕೊಟ್ಟಂಥ ಉತ್ತರಗಳನ್ನು ಟ್ಯಾಲಿ ಮಾಡ್ಕೋತಾ ಹೋಗಿ. ಸೊ ಹಾಗಾದರೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಭಾಳ ಜನ ವಿದ್ಯಾರ್ಥಿಗಳು ವಿಡಿಯೋಗಳನ್ನು ಶೇರ್ ಮಾಡ್ತಾ ಇಲ್ಲ. ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ದ್ವಿತೀಯ PUC ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಪ್ಯಾಸಿಂಗ್ ಪ್ಯಾಕೇಜ್ ಮತ್ತು ಉತ್ತರ ಪತ್ರಿಕೆಗಳ ವಿವರಣೆ ವಿಡಿಯೋಗಳನ್ನು ಬಿಡ್ತಾ ಇದ್ದೀನಿ. ಸೊ ಅದನ್ನು ಆದಷ್ಟು ವಿದ್ಯಾರ್ಥಿಗಳು ಶೇರ್ ಮಾಡಿ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇದರ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಹಾಗಾದರೆ ಇನ್ನೇಕೆ ತಡ, ಬನ್ನಿ ವಿಡಿಯೋದ ಕಡೆ ಹೋಗೋಣ. ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಒಟ್ಟು 10 ಬಹು ಆಯ್ಕೆ ಪ್ರಶ್ನೆಗಳಿವೆ. ಉತ್ತರ: ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು? ಉತ್ತರ: ಈ ಪ್ರಮದವನದಲ್ಲಿ ಇರಿಸಿದ್ದನು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಎಂಬ ಪ್ರಶ್ನೆಗೆ ಉತ್ತರ: ಆ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಮೂರನೇ ಪ್ರಶ್ನೆ: ವಲ್ಲಭೆಯೇ ಬರವೇನು ಮುಖದಲ್ಲಿ, ತಲ್ಲಣವೇ ತಲೆ ದೂರುತ್ತಿದೆ ತಳು, ವಿಲ್ಲದು ಸುರುಳಿಕೆ ಬಂದೆ ಲತಾಂಗಿ ಹೇಳಿಂದ, ಹೀಗೆಂದು ದ್ರೌಪದಿಯನ್ನು ಪ್ರಶ್ನಿಸಿದವರು ಯಾರು? ಭೀಮ ಪ್ರಶ್ನಿಸುತ್ತಾನೆ. 4. ಕವಿ ಬೇಂದ್ರೆಯವರ ಪ್ರಕಾರ ಯಾವುದು ಮತ್ತೆ ಚಿಗುರಬಹುದು? ಉತ್ತರ: ಈ ಮರ. ಲಕ್ಷಧಾರಿಗಳ ಚದುರಂಗದಾಟ ಯಾವುದು? ಅದೇ ಜೀವನ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿ ಯಾರ ನೆನಪಾಗುತ್ತಾರೆ? ಸೀತಾ ನೆನಪಾಗುತ್ತಾರೆ. ಇದೆಲ್ಲ ಸಾಕು ಮಾರಾಯ, ಯಾವತ್ತು ನಮ್ಮ ಮುಸುರೆ ಪಾತ್ರಗಳನ್ನು ನುಂಗದ ಹೊಳೆ, ಇವತ್ತು ನನ್ನಪ್ಪನ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತನ ಎಂದು ದಣಿಪತ್ನಿಯು ಚೀರಿದ್ದರ ಅರ್ಥವೇನೆಂದರೆ ಚಿನ್ನಮ್ಮನ ಕುಟುಂಬವೇ ಬೆಳ್ಳಿ ಲೋಟವನ್ನು ಅಪಹರಿಸಿದೆಂಬುದು. ಆನೆಯ ಮಾವುತನ ಹೆಸರೇನು ಅಂತ ಪ್ರಶ್ನೆಗೆ ಆನೆಯ ಮಾವುತನ ಹೆಸರು ವೇಲಾಯುಧ ಅಂತ ಹೇಳ್ತೀವಿ. 9. ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು? ಈ ಆನೆಯಿಂದ 5 ಜನರ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂಬ ಭವಿಷ್ಯವನ್ನು ನುಡಿದನು. ಅದೇನಾಡ್ತಾಯಿನಯ್ಯ ಆನೆ, ಎಲ್ಲೋ ಕಂಬದ ಮೇಲೆ ಸುತ್ತಿರೋ ತಿಪ್ಪಣ್ಣಿ, ನೀವು ಎಲ್ಲೋ ಓಡಾಡಿಕೊಂಡಿರೋ ಆನೆಗೂ ಕಟ್ತಿರಲ್ಲಯ್ಯ, ಬಾಯಲ್ಲಿದಿರೋ ಈ ಪ್ರಪಂಚದಲ್ಲಿ ಬದುಕು ಹಾಗೆ ಇವೆಲ್ಲಯ್ಯ, ಹೀಗೆಂದು ನಿರೂಪಕರು ದುರ್ಗಪ್ಪನಿಗೆ ಹೇಳಿದ ಮಾತನ್ನು ವ್ಯಕ್ತವಾಗುವ ಭಾವ ಅಂತಂದರೆ ಆನೆ ಗೌರಿಯ ಬಗೆಗೆ ನಿರೂಪಕರಲ್ಲಿರುವ ಸಹಾನುಭೂತಿ. ಬಿಟ್ಟ ಸ್ಥಳಗಳನ್ನ ಆವರದಲ್ಲಿ ಕೊಟ್ಟಿರ್ತಾರೆ, ಆ ಉತ್ತರಗಳನ್ನು ಸೂಕ್ತ ಆರಿಸಿ ಬರೆಯಿರಿ. ಮನೋರಮೆ ಡಾಕ್ಟರ್ CN ರಾವ್, ಕಾರ್ವೇರ್ ಮಾರ್ಷ್, ಇಂದ್ರ ಭವನ್. ಆ್ಯಕ್ಚುಲಿ ಅದು ಚಂದ್ರ ಭವನ್ ಆಗಬೇಕು. ಸೊ ಕಮೆಂಟ್ ಬಾಕ್ಸಲ್ಲಿ ಸರಿಯಾದನ್ನು ತಿಳಿಸಿ. ಶಿವಸುಬ್ರಹ್ಮಣ್ಯ ಅಯ್ಯರ್, ಚಂದ್ರ ಭವನ್ ಅಂತ ಉತ್ತರ ಇದೆ. ಸೊ ನಾನು ಗಮನಿಸಿಲ್ಲ. ಓಕೆ. 11. ವಾಲ್ಪೈರ್ಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೇರ್ ಮಾರ್ಷ್ ಅಂತ ಹೇಳ್ತೀವಿ. ಡಾಕ್ಟರ್ CNR ರಾವ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದರು. 13. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರೇ ಸುಬ್ರಹ್ಮಣ್ಯ ಅಯ್ಯರ್. 14. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. 15. ಚಂದ್ರಭವನ ಎಂಬುದು ಲೇಖಕರು ಹೇಳಿದ ಹಳ್ಳಿಯ ಹೋಟೆಲಿನ ಹೆಸರು. ಹೊಂದಿಸಿ ಬರೆಯಿರಿ. ಆ ಪಟ್ಟಿ ನೋಡಿ, ಬ ಪಟ್ಟಿ ನೋಡಿ. ಆ ಪಟ್ಟಿಯಲ್ಲಿ ಪ್ರಶ್ನೆಗಳಿವೆ, ಬ ಪಟ್ಟಿಯಲ್ಲಿ ಉತ್ತರಗಳಿವೆ. ಜಾಲಿಯ ಮರದಂತೆ, ಇದು ಪುರಂದರದಾಸರ ನುಡಿ. 17. ಹಬ್ಬಲಿಯ ಅವರ ರಸಬಳ್ಳಿ ಜನಪದ ಸಾಹಿತ್ಯ. ಸಿಲುಬೆಗೆ ಏರಿದ್ದಾನೆ, KS ನಿರಾಸ್ ಅಹಮದ್ ಅವರ ಕೃತಿ. ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ, ಅದು ಏನಪ್ಪ ಅಂತಂದರೆ ಟಿ ಯಲ್ಲಪ್ಪ ಅವರು ಸಂಬಂಧಿಸಿದಂತು. ಒಮ್ಮೆ ನಗುತ್ತೇವೆ, ಸುಕನ್ಯಾ ಮಾರುತಿ ಅವರು ಒಂದು ಕವನ ಸಂಕಲನ. ಸೊ ಇದಿಷ್ಟು ಏನಪ್ಪ ಅಂತಂದರೆ ದ್ವಿತೀಯ PUC 2024 ಮಾರ್ಚ್ 1ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಏನಪ್ಪ ಅಂತಂದರೆ ನೀವು 1 ಅಂಕದ ಮತ್ತು ಪಾಸಿಂಗ್ ಮಾರ್ಕ್ಸ್ಗಳು ಅಂತ ಹೇಳ್ಬೋದು. ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಬರ್ತೀನಿ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.